ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮನೆಯಲ್ಲಿ ಸಂಧ್ಯಾ ಸಮಯದಲ್ಲಿ ಈ ಎಲೆಯನ್ನು ಸುಟ್ಟರೆ ಸಾಕು, ಅಷ್ಟ ಐಶ್ವರ್ಯಗಳು ಬರುತ್ತೆ, ಅಷ್ಟ ಕಷ್ಟಗಳಿಂದ ನಾವು ದೂರ ಆಗ್ತೀವಿ, ತುಂಬ ಲಾಭಗಳನ್ನು ಕಾಣಬಹುದು, ಹಣದ ಆಕರ್ಷಣೆ ಆಗುತ್ತೆ, ತುಂಬ ಸಂತೋಷದ ದಿನಗಳು ನಮಗೆ ಹತ್ತಿರ ಬಂದಿದೆ ಅಂತ ತೋರಿಸ್ಕೊಡುತ್ತೆ. ಯಾಕಂದರೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಬಹಳಷ್ಟು ಈ ರೀತಿಯ ವಿಧಾನಗಳು ಇದೆ. ತಿಥಿ ವಾರಗಳು ಅನ್ನುವಂಥದ್ದು ಕೂಡ ತುಂಬ ಚೆನ್ನಾಗಿರುತ್ತೆ. ಮಂಗಳವಾರಕ್ಕೆ ತುಂಬ ಶಕ್ತಿ ಇರೋದರಿಂದ ಈ ದಿನ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ, ನಾವು ಲಾಭವನ್ನು ಕಾಣಬಹುದು ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಪರಿಹಾರ ಮಾಡಬೇಕಂದ್ರೂ ಹಾಗೆ ನಾವು ದೇವರನ್ನು ಕೇಳಿಕೊಳ್ಳುವಂಥದ್ದು ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು, ಈ ರೀತಿ ನಮಗೆ ಸುಖ ಶಾಂತಿ ಅನ್ನುವಂಥದ್ದು ಕೊಡು ಅಂತ. ಅದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲೇ ಈ ಸಣ್ಣ ಪರಿಹಾರಗಳು ದೊಡ್ಡ ಪರಿವರ್ತನೆಯ ರೂಪದಲ್ಲಿ ನಮಗೆ ತೋರಿಸ್ಕೊಡುತ್ತೆ. ಇದನ್ನು ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕು. ಮಂಗಳವಾರ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು. ಮಂಗಳವಾರ ಮುಖ್ಯವಾಗಿ ಕುಜನ ವಾರ ಅಂತ ಹೇಳ್ತೀವಿ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಗಳು ನಿಮಗೆ ಹತ್ತಿರದಲ್ಲೇ ಇದ್ದರೆ ನೀವು ದೇವಸ್ಥಾನಕ್ಕೆ ಹೋಗಿ ಬರಬಹುದು. ಯಾಕೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಂಗಳವಾರದ ದಿನ ಆರಾಧನೆ ಮಾಡಿದ್ರೆ ವಿಶೇಷವಾದ ಫಲಗಳು ಸಿಗುತ್ತೆ ಸ್ನೇಹಿತರೆ. ಮದುವೆ ಆಗದೇ ಇರುವಂಥವರಿಗೆ ಬೇಗ ಒಳ್ಳೆ ರೀತಿಯಲ್ಲಿ ಸಂಬಂಧಗಳು ಕೂಡಿ ಬರುತ್ತೆ, ದಂಪತಿಗಳಿಗೆ ಮಕ್ಕಳಾಗುತ್ತೆ, ಎಷ್ಟೋ ವರ್ಷಗಳಿಂದ ಆಗಿರೋದಿಲ್ಲ ಅಂತಹವರು ಕೂಡ ಒಮ್ಮೆ ಪ್ರಯತ್ನ ಪಡಬಹುದು. ಓಂ ಸ್ಕಂದದೇವಾಯ ನಮಃ ಎನ್ನುವ ಈ ಮಂತ್ರವನ್ನು 108 ಬಾರಿ ಪಠಣೆ ಮಾಡಬಹುದು. ಮಂಗಳವಾರ ಕುಜನ ವಾರ, ಯಾಕಂದರೆ ಈ ದಿನ ಕೆಲವು ತಪ್ಪುಗಳು ಮಾಡಬಾರ್ದು. ಅಂದರೆ ನಮ್ಮ ಅಡುಗೆ, ನಾವು ನಡೆದುಕೊಳ್ಳುವಂಥ ವಿಚಾರಗಳ ಮೇಲೆ ಸ್ವಲ್ಪ ಗಮನ ಹರಿಸಬೇಕು. ಅಡುಗೆ ಮನೆಗಳಲ್ಲಿ ಕೆಂಪು ಪದಾರ್ಥಗಳಿಂದ ಮಂಗಳವಾರದ ದಿನಗಳಲ್ಲಿ ಅಡುಗೆಯನ್ನು ಮಾಡಬಾರ್ದು. ನಾವೇನು ಸಾಲ ತಗೊಳ್ಳೋದಿಲ್ಲ, ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ ಅಂದ್ಕೊಳ್ತೀವಿ. ಆದರೆ ಈ ರೀತಿಯ ತಪ್ಪುಗಳನ್ನು ನಾವು ಮಾಡಿದಾಗ ಸಾಲಕ್ಕೆ ಗುರಿಯಾಗ್ತೀವಿ, ಸಾಲ ತೀರಿಸೋದಕ್ಕೂ ಕೂಡ ಆಗೋದಿಲ್ಲ, ಸಾಲಗಾರರು ನಮಗೆ ಕಷ್ಟವನ್ನು ಕೊಡ್ತಾರೆ ಬಂದು. ಇದನ್ನು ನೀವು ಆದಷ್ಟು ಈ ಮೈಸೂರು ಬೇಳೆಯನ್ನು, ಟೊಮೊಟೊ, ಈ ಕೆಂಪು ಪದಾರ್ಥಗಳಿಂದ ಕೂಡಿರುವಂಥ ಪದಾರ್ಥಗಳನ್ನು ಈ ದಿನ ಬಳಸೋದಕ್ಕೆ ಹೋಗಬೇಡಿ. ಆದಷ್ಟು ನೀವು ಈ ಒಂದು ದಿನಕ್ಕೆ ಹುಷಾರಾಗಿ ಇರಬಹುದು. ದೂರ ಪ್ರಯಾಣ ಮಂಗಳವಾರದ ದಿನಗಳಲ್ಲಿ ಚೆನ್ನಾಗಿರೋದಿಲ್ಲ. ಹಾಗೆ ಏನೇ ಕೆಲಸ, ಬಹಳ ಮುಖ್ಯವಾಗಿರುವಂಥ ಕೆಲಸಗಳಿರುತ್ತೆ ನೋಡಿ, ಅವುಗಳನ್ನು ಮಂಗಳವಾರಕ್ಕೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ಕೆಲಸಗಳು ಮಂಗಳವಾರ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ದುಡ್ಡು, ಸಮಯ ಎಲ್ಲವೂ ವ್ಯರ್ಥ ಆಗ್ತಾ ಇರುತ್ತೆ. ಮತ್ತು ನಾವು ಹೋಗಿ ಬಂದು ಏನು ಮಾಡಿದ್ರೂ ಕೂಡ ಸುತ್ತಾಟ ಆಗುತ್ತೆ, ಆದರೆ ರಿಸಲ್ಟ್ ಬರೋದಿಲ್ಲ. ಆದಷ್ಟು ಹೋಗಲೇಬೇಕು, ಅನಿವಾರ್ಯ ಅನ್ನುವಂಥವರಾದರೆ 2 ಲವಂಗಗಳನ್ನು ಬಾಯಲ್ಲಿ ಹಾಕ್ಕೊಂಡು ನೀವು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡು ಹೋಗಬಹುದು. ಕೆಲಸಗಳು ಸರಾಗವಾಗಿ ಆಗುತ್ತೆ. ಕೆಂಪು ಬಟ್ಟೆಗಳನ್ನು ಮಂಗಳವಾರದ ದಿನಗಳಲ್ಲಿ ಆದಷ್ಟು ಕಡಿಮೆ ಮಾಡಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಮಗೆ ಆ ಕುಜನಿಗೆ ಸಂಬಂಧಪಟ್ಟಂಥ ಒಂದು ಬಣ್ಣ ಆಗಿರೋದ್ರಿಂದ ಆ ದಿನಕ್ಕೆ ಸ್ವಲ್ಪ ಒಂದು ಇದಿರುತ್ತೆ. ಅದಕ್ಕೋಸ್ಕರ ಅವುಗಳನ್ನು ಸ್ವಲ್ಪ ನಾವು ಕಡಿಮೆ ಮಾಡೋದರಿಂದ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಹೌದು, ಪ್ರತಿನಿತ್ಯ ನಾವು ಮಾಡುವಂಥ ಅಡಿಗೆ, ನಮ್ಮ ಲೈಫ್ ಸ್ಟೈಲ್, ಇದೆಲ್ಲವೂ ಕೂಡ ನಮ್ಮ ಏಳಿಗೆಯ ಮೇಲೆ ಪ್ರಭಾವ ಬೀರುತ್ತೆ. ಯೂನಿವರ್ಸು ನಮಗೆ ಅದೇ ಥರನೇ ತೋರಿಸಿಕೊಡುವಂಥದ್ದು. ಅದನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಸಂಧ್ಯಾ ಸಮಯದಲ್ಲಿ ಈ ಶಕ್ತಿದಾಯಕವಾದ ಎಲೆಗಳನ್ನು ನಾವು ಮನೆಯಲ್ಲಿ ಸುಡೋದ್ರಿಂದ, ಸಾಂಬ್ರಾಣಿ ಹಾಕೋ ಥರ ಮಾಡೋದ್ರಿಂದ ಆ ದುಷ್ಟಶಕ್ತಿಗಳು, ನೆಗೆಟಿವ್ ಎನರ್ಜಿ ಎಲ್ಲವೂ ಹೋಗುತ್ತೆ. ಇದಕ್ಕೆ ಬೇವಿನ ಎಲೆಗಳು ಸ್ವಲ್ಪ ನೀವು ತಗೊಂಡು ಬಂದು ಮೊದಲೇ ಒಣಗಿಸಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ತಗೊಂಡು ಬಂದು, ನಾವು ಬೆಳಗ್ಗೆ ತಗೊಂಡು ಬಂದು ಸಂಜೆವರೆಗೂ ಒಣಗಿಸ್ಕೊಂಡ್ರೂ ಕೂಡ ಬೇಗ ಡ್ರೈ ಆಗುತ್ತೆ. ಅದನ್ನು ತಗೊಳ್ಳಿ. ಇದಕ್ಕೆ ಬೇಕಾಗಿರುವಂಥದ್ದು, ನೀವೊಂದು ಮಣ್ಣಿನ ಬೌಲನ್ನು ತಗೊಳ್ಳಿ ಅಥವಾ ಪ್ಲೇಟನ್ನು ತಗೊಳ್ಳಿ, ಯಾವುದಾದ್ರೂ ತಗೊಳ್ಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಇದಕ್ಕೆ ಒಂದಷ್ಟು ಲವಂಗಗಳು ಬೇಕು, ಹಾಗೆ ಸ್ವಲ್ಪ ಸಾಸಿವೆ ಕೂಡ ಬೇಕು, ಹಾಗೆ ಚಕ್ಕೆ ಬೇಕಾಗುತ್ತೆ ನಮಗೆ. ಚಕ್ಕೆ ಅನ್ನುವಂಥದ್ದು ದುಡ್ಡನ್ನು ನಮ್ಮ ಕಡೆ ಬರುವಂತೆ ಮಾಡುತ್ತೆ. ಅಂದರೆ ಧನದ ದ್ವಾರಗಳು ತೆರೆದುಕೊಳ್ಳುತ್ತೆ. ಎಷ್ಟೋ ಜನಕ್ಕೆ
ಗ್ಯಾರಂಟಿ ಇರುತ್ತೆ. ಈ ದಿನ ನಮಗೆ ದುಡ್ಡು ಬರೋದಿದೆ, ಬರುತ್ತೆ, ತುಂಬ ನಂಬಿಕೆ ಇಟ್ಕೊಂಡಿರ್ತೀವಿ. ಆದರೆ ಏನೇ ಮಾಡಿದ್ರೂ ಕೂಡ ಆ ದುಡ್ಡು ಮತ್ತೆ ಮತ್ತೆ ಸ್ಟ್ರಕ್ ಆಗ್ತಾ ಇರುತ್ತೆ. ಈ ಥರ ಆಗ್ತಾ ಇದ್ದಾಗ ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ನಮಗೆ ಲವಂಗಗಳು ಸಹಾಯಕ್ಕೆ ಬರುತ್ತೆ. ಸಾಸಿವೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಯಾರು ಇಟ್ಕೊಂಡಿರ್ತಾರೆ, ತುಂಬ ಜನಕ್ಕೆ ನಮ್ಮ ಮೇಲೆ ಅಂದರೆ ನಮ್ಮ ಏಳಿಗೆಯ ಮೇಲೆ, ನಮ್ಮ ಮನೆಯ ಮೇಲೆ ಈ ಥರ ಕಣ್ಣಾಕಿರ್ತಾರೆ. ಅವುಗಳನ್ನು ಹೋಗಲಾಡಿಸೋದಕ್ಕೆ ಸಾಸಿವೆ ಸಹಾಯ ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ಅದರ ಕೆಲಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದಕ್ಕೋಸ್ಕರ ಮಂಗಳವಾರ ನಾವು ದುರ್ಗಾದೇವಿಯ ವಾರ ಅಂತ ಕೂಡ ಕನ್ಸಿಡರ್ ಮಾಡೋದ್ರಿಂದ ಮುಖ್ಯವಾಗಿ ನಮಗೆ ಬೇವಿನ ಎಲೆಗಳು ಒಂದು ಶಕ್ತಿಯನ್ನು ಕೊಡುತ್ತೆ. ನಮ್ಮ ಮನೆಯಲ್ಲೇ ನಮಗೇ ಗೊತ್ತಿಲ್ಲದೆ ಎಷ್ಟೋ ಕಷ್ಟ, ನೆಗೆಟಿವ್ ಎನರ್ಜಿ, ಒಂದು ಒಳ್ಳೆಯದಾಗಿರಬಹುದು, ಕೆಟ್ಟದ್ದಾಗಿರಬಹುದು, ಪ್ರತಿಯೊಂದನ್ನು ಕೂಡ ನಮ್ಮ ಮನೆಯಲ್ಲಿ ನಾವು ಶೇರ್ ಮಾಡ್ಕೊಂಡಿರ್ತೀವಿ. ಅದು ಪ್ರತಿ ಗೋಡೆಯಲ್ಲೂ ಕೂಡ ನಮ್ಮ ಭಾವನಾತ್ಮಕ ವಿಚಾರಗಳು, ನಮ್ಮ ಕಣ್ಣೀರು, ನಮ್ಮ ದುಃಖ, ಸಂತೋಷ ಎಲ್ಲವೂ ಕೂಡ ಮಿಕ್ಸ್ಡ್ ಆಗಿ ಶೇರ್ ಆಗಿರುತ್ತೆ ನಮ್ಮ ಮನೆಯಲ್ಲಿ. ಅದು ನಮಗೆ ಕಾಣಿಸೋದಿಲ್ಲ, ಆದರೆ ಅದು ಒಂದು ಪ್ರತಿರೂಪ ಥರ ಆ ಕಷ್ಟಗಳು ಅನ್ನುವಂಥದ್ದು, ಆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ನಾವು ಕಣ್ಣೀರು ಹಾಕಿದಾಗ ಹಾಗೂ ನಮ್ಮ ಮನೆಗೆ ಯಾರಾದರೂ ಬಂದು ಹೋದಾಗಲೂ ಕೂಡ ಇದರ ಪ್ರಭಾವ ಅನ್ನುವಂಥದ್ದು ಎಚ್ಚೆತ್ಕೊಳ್ಳುತ್ತೆ. ಆಗ ಪ್ರತಿನಿತ್ಯ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡ್ತಾ ಇರ್ತೀವಿ. ಯಾವುದಕ್ಕೂ ಕೂಡ ಹೊಂದಾಣಿಕೆ ಇರೋದಿಲ್ಲ. ಇವರಿಂದ ದೂರ ಹೋಗಬೇಕು, ಈ ಮನೆಯಿಂದ ದೂರ ಆಗಬೇಕು, ಏನಪ್ಪ ನಮಗೆ ನೆಮ್ಮದಿನೇ ಇಲ್ಲ, ಈ ಥರ ಎಲ್ಲ ಯೋಚನೆ ಮಾಡಿಬಿಡ್ತೀವಿ. ತುಂಬ ಕೆಟ್ಟದಾಗಿ ನಮ್ಮ ಕೈಯಲ್ಲಿ ಏನೂ ಆಗ್ತಾ ಇಲ್ವೇ, ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ವೇ, ನಮ್ಮ ಮಾತು ಯಾರೂ ಕೇಳ್ತಾ ಇಲ್ವೇ, ಈ ಥರ ಸುತ್ತಿ ಬಳಸಿ ನೆಗೆಟಿವ್ ಹತ್ರನೇ ಬಂದು ಕೂತ್ಕೊಳ್ಳುತ್ತೆ. ಎಷ್ಟೇ ಪಾಸಿಟಿವ್ ಆಗಿ ನಾವು ತಗೊಳ್ಬೇಕು ಅಂತ ಹೇಳಿದ್ರು ಅದು ಸಹಕರಿಸೋದಿಲ್ಲ. ಆದರೆ ಈ ರೀತಿ ನಾವು ಮಾಡಿದಾಗ ಈ ಪ್ರಯತ್ನಗಳೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲೇ ಅದು ಬದಲಾವಣೆ ಆಗುತ್ತೆ. ಇದನ್ನು ಸುಟ್ಟು ಪ್ರತಿ ನಿಮ್ಮ ಕೋಣೆಯಲ್ಲೂ ಕೂಡ ತಿರುಗಿಸ್ಬೇಕು ಸ್ನೇಹಿತರೆ. ಇದರಲ್ಲಿ ಹಾಕಿರುವಂಥ ವಸ್ತುಗಳು ಎಲ್ಲವೂ ಕೂಡ ಶಕ್ತಿದಾಯಕವಾಗಿ ಬಿಡುಗಡೆ ಆಗುತ್ತೆ. ನೆಗೆಟಿವ್ ಎನರ್ಜಿಯನ್ನು ಎಲ್ಲವೂ ಕೂಡ ಆ ಬೆಂಕಿಗೆ ಎಳ್ಕೊಳ್ಳುತ್ತೆ. ಸಕಾರಾತ್ಮಕವಾಗಿರುವಂಥದ್ದನ್ನು ಬಿಡುಗಡೆ ಮಾಡುತ್ತೆ. ಯಾವಾಗ ಕೆಟ್ಟ ದೃಷ್ಟಿ ಹಾಗೂ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಇದು ಎಲ್ಲವೂ ಕೂಡ ಅಲಕ್ಷ್ಮಿ ಸಮೇತ ಮನೆಯಿಂದ ಹೊರಗಡೆ ಹೋಗುತ್ತೋ ಆಗ ತುಂಬ ಖಾಲಿ ಇರುತ್ತೆ, ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಆ ಲಕ್ಷ್ಮಿ ಹೋದಾಗ, ನೆಗೆಟಿವ್ ಎನರ್ಜಿ ಹೋದಾಗ ನಮಗೆ ಸಕಾರಾತ್ಮಕವಾಗಿ ಬರುತ್ತೆ. ಲಕ್ಷ್ಮಿ ದೂರ ಆಗಿ ಲಕ್ಷ್ಮೀದೇವಿ ಬರ್ತಾಳೆ. ಇಷ್ಟನ್ನು ಮಾಡಿಕೊಂಡು ಮಾರನೇ ದಿನ ಆ ಬೂದಿಯನ್ನು ನೀವು ತಣ್ಣಗಾಗಿರುತ್ತೆ ತಗೊಂಡೋಗಿ ಹೊರಗಡೆ ಡಸ್ಟ್ಬಿನ್ಗೆ ಹಾಕಿದ್ರೆ ಇಷ್ಟು ಸಾಕು. ಇಷ್ಟು ಒಂದಷ್ಟು ಮಂಗಳವಾರಗಳು ಮಾಡ್ಕೊಳ್ಳಿ, ಒಳ್ಳೆ ಬದಲಾವಣೆಗಳನ್ನು ನೋಡಬಹುದು.